ರಾಯರಿದ್ದಾರೆ. ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ಎಷ್ಟು ಗಟ್ಟಿಯಾಗಿ ನಾವು ನಂಬ್ತೀವೋ ಅಷ್ಟು ಗಟ್ಟಿಯಾಗಿ ನಮ್ಮನ್ನು ಅವರು ಕಾಪಾಡ್ತಾರೆ. ಗಟ್ಟಿಯಾಗಿ ನಂಬಿಲ್ಲ ಅಂದಾಗ ಏನಾಗ್ಬಿಡುತ್ತೆ, ನಾವಾಗಿರಲ್ಲ. ಯಾಕೆ ನಮ್ಮ ಜೀವನದಲ್ಲಿ ಹಿಂಗೆಲ್ಲ ಆಗ್ತಿದೆ ಅನ್ನೋದು ಎಲ್ಲೋ ಒಂದು ಕಡೆ ಪ್ರಶ್ನೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಮನುಷ್ಯನ ನಂಬೋ ಬದಲು ರಾಯರನ್ನ ನಂಬಿ ಖಂಡಿತ ದಾರಿ ಕೊಡ್ತಾರೆ. ಸ್ವಲ್ಪ ನಿಧಾನ ಆದರೂ ಕೊಡ್ತಾರೆ. ಆ ಥರ ಬಿಡಬಾರ್ದು ಅಷ್ಟೇ ನಾವು. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯಶ್ರೀ. ಸ್ಯಾರಿ ಪಾರ್ಸಲ್ ಬಂದಿತ್ತು, ತೊಗೊಂಡು ಬರೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಯಾರೂ ಇಲ್ಲ ಇವತ್ತು. ರಾಯರ ವಾರ, ಗುರುವಾರ, ಇನ್ನೂ ಪೂಜೆ ಆಗಿಲ್ಲ. ಸ್ಯಾರಿ ಬಂತು ಅಂದ್ರಲ್ಲ, ಅದಕ್ಕೆ ಟಕ್ ಅಂತ ಬಂದ್ಬಿಟ್ಟೆ. ಇಷ್ಟು ದೊಡ್ಡದಿದೆಯಾ, ಹೆಂಗೆ ತೆಗಿಯೋದು? ನಾನು ದೊಡ್ಡ ಲಗೇಜ್ನ ತರಕ್ಕೆ ಹೋಗಿದ್ದೆ. ಅವರು ಕೂಡ ರಾಯರು ವಿಡಿಯೋಸ್ ಎಲ್ಲ ನೋಡ್ತಾರಂತೆ. ಅವರು ಬಿಡಿ ಮೇಡಮ್, ಪರವಾಗಿಲ್ಲ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಅಂದರು. ತುಂಬಾ ಖುಷಿ ಆಯಿತು. ಈಗ ಅವರು ತೊಗೊಂಬರ್ತಾರೆ. ನಾನು ಅದಕ್ಕೆ ಒಳಗಡೆ ಬಂದಿದ್ದೆ ಸೀದಾ. ಹೆಂಗಪ್ಪ ಇದು ಮಾಡೋದು, ಹೆಂಗಪ್ಪ ತರೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆದರೆ ರಾಯರಿದ್ದಾರೆ, ಅವರು ಇಲ್ಲ ನಾನು ತಂದು ಕೊಡ್ತೀನಿ ಅಂದರು. ಖುಷಿ ಆಯಿತು ತುಂಬ. ಅಮ್ಮ ಜ್ಯೂಸ್ ಮಾಡೋಣ, ಜ್ಯೂಸ್. ಇವರು ನಮ್ಮ ಮಂಜುಳಾ ದೇವಿ. ಎಲ್ಲಾನು ಕೂಡ ಕೊಟ್ಟಿದ್ದೀವಿ. ಅದಕ್ಕೆ ಇರಮ್ಮ ಓನಾತು. ನಮ್ಮ ಪೇಜಲ್ಲಂತೂ, ನಮ್ಮ ರಾಘವೇಂದ್ರ ಸ್ಯಾರಿ ಪೇಜಲ್ಲಂತೂ ಮಲ್ಕೋಟನು ಹೈಯೆಸ್ಟ್ ಡಿಮ್ಯಾಂಡಲ್ಲಿ ಓಡ್ತು. ಮತ್ತು ನಾನು 4ನೇ ಬ್ಯಾಚು ತರಿಸಿದ್ದೀನಿ. 4ನೇ ಬ್ಯಾಚ್ಗೂ ಕೂಡ ಬುಕ್ಕಿಂಗ್ ಆಗಿಬಿಟ್ಟಿದೆ. ಸರಿ ಅಂತೇಳಿ ಪಾರ್ಸಲ್ ಎಲ್ಲ ಬಂತು. ಫಸ್ಟು ಪೂಜೆ ಮಾಡೋಣ ಅಂತಿದ್ದೆ, ಅಷ್ಟರಲ್ಲಿ ಪಾರ್ಸಲ್ ಎಲ್ಲ ಬಂತು. ಇಷ್ಟು ದೊಡ್ಡ ಲಗೇಜು ನನಗೆ ಹೆಂಗೆ ಎತ್ಕೊಬರ್ಬೇಕು ಅನ್ನೋದೇ ಗೊತ್ತಿಲ್ಲ. ಅವರು ಫೋನ್ ಮಾಡಿದ್ರು, ಬಂದಿದ್ದೆ ಮೇಡಮ್ ತಗೊಳ್ಳಿ ಅಂತ. ಆ ಟೈಮಲ್ಲಿ ನಾನು ಹೇಳಿದೆ, ದೊಡ್ಡದಿದೆಯಾ ಸರ್ ಅಂದೆ. ಹೌದು ಮ್ಯಾಮ್ ಅಂದರು. ಮೇಲೆ ಎತ್ಕೊಬಂದು ಕೊಡಿ ಅಂದಿದ್ದಕ್ಕೆ, ಇಲ್ಲ ಆಗಲ್ಲಮ್ಮ, ನೀವೇ ಬಂದುಬಿಡಿ ಕೆಳಗಡೆ ಅಂದ್ಬಿಟ್ರು. ಆವಾಗ ಅವ್ರು ಆಗಲ್ಲ ಅಂದಾಗ ನಾನೇನು ಮಾತಾಡೋಕ್ಕಾಗಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ, ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಹೋದೆ. ಅದು ಹೆಂಗೆ ತರೋದು ಏನೋ ನನಗೆ ಗೊತ್ತಿಲ್ಲಪ್ಪ, ನೀನೇ ದಾರಿ ಕೊಡಬೇಕು ಅಂದ್ಕೊಂಡು ಹೋದೆ. ಅಷ್ಟು ದೊಡ್ಡ ಲಗೇಜು. ಯಾರೂ ಇಲ್ಲಿ ನಮಗೆ ಸಹಾಯ ಮಾಡಲ್ಲ. ಮೇಡಮ್ ಇದ್ದಿದ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಅವರು ಕೂಡ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹೋದೆ. ನಾನು ಯಾಕೆ ಹಿಂಗೆ ಹೇಳ್ತೀನಿ ಅಂತ ಅಂದರೆ, ಕೆಲವ್ರು ಅಂದ್ಕೋಬೋದು, ಏನು ಮಾತಿದ್ರೆ ರಾಯರು ಅಂತ ಅಂತಾಳೆ ಅಂತ ಅಂದ್ಕೋಬೋದು. ಅದು ಅನುಭವ ಆಗಿರೋರ್ಗೆ ಮಾತ್ರ ಗೊತ್ತಿರುತ್ತೆ. ಇವಾಗ ನನ್ನ ಜೀವನದಲ್ಲಿ ಸುಮಾರು ಪವಾಡಗಳೇ ರಾಯರು ಮಾಡಿಕೊಟ್ಟಿದ್ದಾರೆ. ನಾವೇನೇ ಬೇಕು ಅಂದ್ರೆ ಅವ್ರ ಹತ್ರ ಕೇಳ್ತೀವಿ, ಅವ್ರು ನಮಗೆ ದಾರಿ ಕೊಡ್ತಾರೆ. ಆದರೆ ನಂಬಿಕೆ ಬೇಕು. ನಂಬಿಕೆನೇ ಇಲ್ಲದೇ ಸುಮ್ಮನೆ ಇವಳೇನೋ ಹೇಳ್ತಾಳೆ ವೀಡಿಯೋಗೋಸ್ಕರ, ಲೈಕ್ಗೋಸ್ಕರ, ಇವಳು ಬೆಳೆಯೋಕ್ಕೋಸ್ಕರ ಅಂತ ನೀವೇನಾರ ಮನಸ್ಸಲ್ಲಿ ಆ ಥರ ಅಂದ್ಕೊಂಡಿದ್ರೆ ಅದು ನಿಜವಾಗ್ಲೂ ತಪ್ಪು. ರಾಯರಿದ್ದಾರೆ, ರಾಯರಿಲ್ಲ ಅಂತೇನಿಲ್ಲ, ಇದ್ದಾರೆ. ಗಟ್ಟಿಯಾಗಿ ನಂಬಬೇಕು. ನಮ್ಮ ಕೆಲಸಗಳು ಆಗಲಿಲ್ಲ ಅಂದ್ಬಿಟ್ಟು ಕೈ ಬಿಡೋದಲ್ಲ, ಆಗುತ್ತೆ ಕೆಲಸ. ಯಾವುದೋ ಏನೋ ಒಂದು ಅಡೆತಡೆಗಳು ಇರುತ್ತೆ, ಅದೆಲ್ಲ ಕಳಿಬೇಕಲ್ವ, ನಮ್ಮ ಕರ್ಮ ಕಳಿಬೇಕಲ್ವ. ಇವಾಗ ನನ್ನ ಜೀವನದಲ್ಲಿ ಏನೋ ಆಗಿದೆ ಅಂದರೆ ನಾನು ಅದು ಯಾವುದೋ ಜನ್ಮದ್ದು ಕರ್ಮ. ಆ ಕರ್ಮನ ಇವಾಗ ನಾನು ಅನುಭವಿಸ್ತಾ ಇದ್ದೀನಿ ಅಷ್ಟೇ. ನನ್ನ ಜೀವನದಲ್ಲಿ ನಾನು ಯಾವತ್ತೋ ಏನೋ ತಪ್ಪು ಮಾಡಿದ್ನೇನೋ, ಯಾವುದೋ ಒಂದು ಜನ್ಮದಲ್ಲಿ, ಅದು ಈ ಜನ್ಮದಲ್ಲಿ ಹಿಂಗಾಗ್ತಾಯಿದೆ ಅಷ್ಟೇ. ಅದನ್ನು ಬಿಟ್ಟರೆ ಅದೊಂದು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಮುಂದೆ ಹೋಗೋದನ್ನ ನಾವು ನೋಡಬೇಕು. ತುಂಬ ಜನ ಕೇಳ್ತೀರಿ ಪೂಜೆ ಹೇಗೆ ಮಾಡ್ತೀರಾ ಅಂತ. ನೋಡಿ, ನಮ್ಮ ಮನೆ ದೇವ್ರ ಮನೇಲಿ ಇಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ತೀನಿ. ತುಂಬ ಜೋರಾಗೆಲ್ಲ ನಾನೇನು ಮಾಡಲ್ಲ. ನನಗೆ ತುಂಬ ಆಸೆ ಏನಂದರೆ ಹೂವು. ನನ್ನ ಮನಸ್ಸಿಗೆ ಸಮಾಧಾನ ಆಗೋಷ್ಟು ನಾನು ಹೂವು ಹಾಕಬೇಕು ಅನ್ನೋದು ನನ್ನೊಂದು ಆಸೆ. ಅದೊಂದು ಮಾತ್ರ ಸಂಪೂರ್ಣವಾಗಿ ನನ್ನ ಮನಸ್ಸಿಗೆ ಇಷ್ಟ ಆಗೋಷ್ಟು ಹೂವು ತೊಗೊಂಬರ್ತೀನಿ. ನನಗೇನಾದರೂ ಹೂವು ಇಲ್ಲ ಅಂದರೆ ನಿಜವಾಗ್ಲೂ ಅವತ್ತಿನ ಪೂಜೆ ನನಗೆ ಸಮಾಧಾನ ಕೊಡಲ್ಲ. ಹಂಗಾಗಿ ನಮ್ಮ ಮನೇಲಿ ಯಾರೂ ಕೂಡ ಹೂವು ತಂದು ಕೊಡಲ್ಲ, ನಾನೇ ಹೋಗಬೇಕು. ನನ್ನ ಮಗಳು ಹೇಳೇ ಬಿಡ್ತಾಳೆ, ನಿನಗೇನು ಬೇಕಾದ್ರೂ ಒಪ್ಸ್ಬೋದು, ಆದರೆ ಹೂವಿನ ವಿಷಯದಲ್ಲಂತೂ ಒಪ್ಸೋಕ್ಕಾಗಲ್ಲ ಮಮ್ಮಿ, ನಾನಂತೂ ಹೋಗಲ್ಲ ಅಂದು. ಯಾಕೆ ಆ ಮಾತು ಹೇಳ್ತಾಳೆ ಅಂದರೆ, ಹೀಗೆ ನಮ್ಮ ಮನೇಲಿ ಒಂದು ಸಲ ಪೂಜೆ ಇತ್ತು. ಆವಾಗ ನನ್ನ ಮಗಳನ್ನ ಕಳಿಸಿದ್ದೆ ಮಾರ್ಕೆಟ್ಗೆ. ನನ್ನ ಮಗಳು ಮತ್ತು ನಮ್ಮ ರಿಲೇಷನ್ ಅವರು ಎಲ್ಲರೂ ಹೋಗಿದ್ರು ಹೂವು ತರೋಕ್ಕೆ. ಆ ಟೈಮಲ್ಲಿ ನಾನು ಮನೇಲೇ ಇದ್ದೆ, ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು. ಆವಾಗೇನದು, ಅವಳು ಹೂವು ಎಲ್ಲ ತೊಗೊಂಬಂದಿದ್ದಾಳೆ. ಆದರೂ ನನಗೆ ಸಮಾಧಾನ ಆಗಲಿಲ್ಲ. ರಾಯರಿಗೆ ಅಲಂಕಾರ ಮಾಡೋ ಟೈಮು ಹೂವು ಎಲ್ಲ ಇಟ್ಕೋತೀನಿ, ಸಮಾಧಾನನೇ ಆಗಿಲ್ಲ. ಅಷ್ಟು ಇನ್ನೇನು ಪೂಜೆ ಸ್ಟಾರ್ಟ್ ಆಗಬೇಕು. ಆವಾಗ ನಾನು ಹೇಳಿದೆ, ಇಲ್ಲಮ್ಮ, ಅದೇನಾರಾಗಲಿ ನಾನು ಮಾರ್ಕೆಟ್ಗೆ ಹೋಗಬೇಕು, ನಂಗೆ ಸಮಾಧಾನ ಇಲ್ಲ ಅಂದೆ.
ಆಮೇಲೆ ಸರಿ ಅಂತ ಮತ್ತೆ ಕರ್ಕೊಂಡೋದ್ರು ಮಾರ್ಕೆಟ್ಗೆ. ಹೋಗಿ ಹೂವು ಎಲ್ಲ ನಂಗೆ ಯಾವ್ಯಾವ್ದು ಬೇಕು ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದೆ. ಅವತ್ತೇ ಅವಳು ಹೇಳ್ಬಿಟ್ಲು, ಮಮ್ಮಿ ಇನ್ಮೇಲೆ ರಾಯರ ವಿಷಯಕ್ಕೆ, ಹೂವಿನ ವಿಷಯಕ್ಕಂತೂ ನಾನು ಬರೋದೇ ಇಲ್ಲ, ಯಾಕೆಂದರೆ ನೀನು ಒಪ್ಪಲ್ಲ ಅಂದು. ಸರಿ ಆಯಿತು ಅಂದ್ಬಿಟ್ಟು ಇದೇ ಥರ ಇನ್ನೂ ಒಂದು ಸಲ ಈಗ ಯಾವಾಗ ಅಂದರೆ ರಾಯರ ಬರ್ತ್ಡೇ ಟೈಮಲ್ಲೂ ಕೂಡ ಹಾಗೆ ಒಬ್ಬರಿಗೆ ಹೂವಿಂದು ಎಲ್ಲ ವಹಿಸಿದ್ವಿ. ಹೂವು ತಂದು ಕೊಟ್ಬಿಡಪ್ಪ ಅಂದ್ವಿ. ಹ್ಞೂ ಮೇಡಮ್ ಹಂಗೆ ಆ ಹೂವು ಈ ಹೂವು ಎಲ್ಲ ಬೇಕಾ ತಂದು ಕೊಡ್ತೀವಿ ಅಂತಲೂ ಕೂಡ ಅಂದರು. ಸರಿ ಅಂದ್ಬಿಟ್ಟು ಅವ್ರು ತಂದು ಕೊಟ್ಟರು ಹೂವು ಎಲ್ಲ. ನನಗೆ ಸಮಾಧಾನನೇ ಆಗಿಲ್ಲ. ಅಯ್ಯೋ ಇದೇನಿದು ಇಷ್ಟು ಕಮ್ಮಿ ಇದೆ ಹೂವು, ನಂಗೆ ಯಾಕೋ ಸಮಾಧಾನ ಆಗ್ತಾನೇ ಇಲ್ಲ ಅಂತೇಳಿ ಮತ್ತೆ ಮಾರ್ಕೆಟ್ಗೆ ಹೋದೆ. ಆವತ್ತು ನನ್ನ ಮಗಳು ಹೇಳೇ ಬಿಟ್ಲು, ಏನೇ ನಮ್ಮ ಅಮ್ಮಂಗೆ ಒಪ್ಸಿದ್ರು ರಾಯರ ಅಲಂಕಾರ ಪೂಜೆಗೆ ಹೂವು ಮಾತ್ರ ಒಪ್ಸೋಕ್ಕಾಗಲ್ಲ, ಹಂಗಾಗಿ ನಮ್ಮ ಮಮ್ಮಿನೇ ಕರ್ಕೊಂಡೋಗ್ಬಿಟ್ಟು ಮಾರ್ಕೆಟಿಗೆ ಬಿಟ್ಬಿಡೋಣ, ಅವ್ರು ಏನಾದ್ರು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಅವತ್ತು ಹಾಗೆ ಮತ್ತೆ ಮಾರ್ಕೆಟ್ಗೆ ಹೋಗಿ ನನಗೆ ಸಮಾಧಾನ ಆಗೋಷ್ಟು ಹೂವು ತೊಗೊಂಬಂದೆ. ಇಷ್ಟೇ ನಾನು ಸಿಂಪಲ್ಲಾಗೆ ನಾನು ಮಾಡೋದು ಪೂಜೆನ. ರಾಯರಿದ್ದಾರೆ, ಒಳ್ಳೆಯದು.